ಯಾರಿಗೆಲ್ಲ ಪದೇ ಪದೇ ಕಿಡ್ನಿ ಸ್ಟೋನ್ ಆಗ್ತಾ ಇರುತ್ತೆ ಅವರೆಲ್ಲ ವಾರಕ್ಕೊಂದ್ಸತಿ ಈ ಥರ ಪಲ್ಯ ತಿನ್ನಿ. ಈ ಪಲ್ಯ ಕಿಡ್ನಿನ ಡಿಟಾಕ್ಸಿಫೈ ಮಾಡಿ ಹೈಡ್ರೇಷನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್ 6 ಫ್ಲೇವರ್ ಕಿಚನ್. ನಾನಿವತ್ತು ಬಾಳೆದಿಂಡು ಮತ್ತು ಹೆಸರುಬೇಳೆ ಯೂಸ್ ಮಾಡಿಕೊಂಡು ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ. ನಾನು ಚಿಕ್ಕದು ಬಾಳೆದಿಂಡು ತೊಗೊಂಡಿದ್ದೀನಿ. ಬಾಳೆದಿಂಡಲ್ಲಿ ಮಧ್ಯದ ಭಾಗ ಗಟ್ಟಿ ಇರುತ್ತೆ, ಆ ಭಾಗ ತೊಗೊಬೇಕಾಗತ್ತೆ. 100 ಗ್ರಾಮ್ ಹೆಸರುಬೇಳೆ, 2 ಬ್ಯಾಡಗೆ ಮೆಣಸಿನ್ಕಾಯಿ, ಅರ್ಧ ಚಮಚ ಸಾಸಿವೆ, 1 ಚಮಚ ಜೀರಿಗೆ ತೊಗೊಂಡಿದ್ದೀನಿ. ಫಸ್ಟು ಬಾಳೆದಿಂಡನ್ನ ಬೇಯಿಸ್ಕೊಬೇಕಾಗತ್ತೆ. ನಾನಿಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ನೀರು ತೊಗೊಂಡು ಬಾಳೆದಿಂಡನ್ನ ಬೇಯಿಸ್ಕೊಳ್ತಾ ಇದ್ದೀನಿ. ಬಾಳೆದಿಂಡು ಚೆನ್ನಾಗಿ ಬೆಂದ ಮೇಲೆ ಒಂದು 10 ನಿಮಿಷ ನೆನೆಸ್ಕೊಂಡಿರೋ ಹೆಸರುಬೇಳೆ ಹಾಕ್ಕೊಂಡು ಒಂದು 5 ನಿಮಿಷ ಬೇಯಿಸ್ಕೊಬೇಕಾಗತ್ತೆ. ಹೆಸರುಬೇಳೆ ಹಾಕಿದ್ಮೇಲೆ ತುಂಬ ಹೊತ್ತು ಬೇಯಿಸಂಗಿಲ್ಲ, ತುಂಬ ಬೆಂದೋಗ್ಬಿಡುತ್ತೆ. ಇದರಲ್ಲಿರೋ ನೀರನ್ನೆಲ್ಲ ಸ್ಟ್ರೈನ್ ಮಾಡ್ಕೊಬೇಕು. ಸಿಂಪಲ್ ಆಗಿರೋ ಒಗ್ಗರಣೆ ಕೊಟ್ಕೊಬೇಕಾಗತ್ತೆ. ಅದಕ್ಕೆ ನಾನು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಬೆಂದ ಮೇಲೆ ಬೇಯಿಸ್ಕೊಂಡಿರುವಂಥ ಬಾಳೆದಿಂಡು ಮತ್ತು ಹೆಸರುಬೇಳೆ ಹಾಕ್ಕೊಬೇಕು. ಸ್ವಲ್ಪ ಕಾಯಿ ಹಾಕ್ಕೊಂಡು ಒಂದು 2 ನಿಮಿಷ ಬೇಯಿಸ್ಕೊಬೇಕಾಗತ್ತೆ. ಇದೇ ರೀತಿ ಹೆಲ್ತಿ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ.